ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನಾದಿ ಕಾಲದಿಂದಲೂ ಹರಿಯುತ್ತಿರುವ ಹಿಂಸಾ ನದಿ. ಅದು ನದಿಯಾದರೂ ನಮ್ಮನ್ನು ತೊರೆಯದೆ ನಮ್ಮೊಂದಿಗೆ ಬೆರೆಯಬೇಕೆಂದು ನಮ್ಮೂರಿನೊಂದಿಗೆ ಸೇರಿ ಹೋಯಿತು. ಇದರ ಹೆಗ್ಗುರುತಾಗಿಯೇ ನಮ್ಮೂರ ಹೆಸರು ತೊರೆಮಲ್ಲನಾಯಕನಹಳ್ಳಿ ಎಂದಾಗಿದ್ದು ಒಂದು ಇತಿಹಾಸ. ಹೌದು, ನಮ್ಮೂರಿಗೆ ತೊರೆಯ ನಂಟು ತೊರೆಯದೇ ಉಳಿದ ಹಾಗೆ ನಮ್ಮೂರಿನ ಮೇಲೆ ಆಂಜನೇಯ ಸ್ವಾಮಿ, ನರಸಿಂಹಸ್ವಾಮಿ, ಶನೇಶ್ವರ ಸ್ವಾಮಿ, ಜಲದಿಗೆರೆಯಮ್ಮ, ಮೂಡಲಗಿರಿಯಪ್ಪ, ಮಾರಮ್ಮ, ಹಳೆಯೂರಮ್ಮ, ಹತ್ತು ಹಲವಾರು ದೇವತೆಗಳ ಕೃಪಾಶೀರ್ವಾದವೂ ಇದೆ. ಅದರ ಜೊತೆ ನಮ್ಮೂರಿನ ಫಲವತ್ತಾದ ಭೂಮಿ, ಬೇಸಾಯ ಮಾಡುವಷ್ಟು ಬೆಳೆ, ಹೊಟ್ಟೆ ಬಟ್ಟೆಗೇನು ತೊಂದರೆ ಇಲ್ಲ. ಹೇಗೋ ಸಾಗುತ್ತಿತ್ತು ಜೀವನ ಬಂದಿ. ನಮ್ಮೂರಿನ ಜನರುಗಳಿಗೆ ಏನೋ ಒಂದು ಕೊರತೆ ಕಾಡು. ಊರ ತುಂಬ ಗುಡಿಗೋಪುರ, ಆದರೆ ಒಂದು ಊರಿಗೆ ಕಳಶಾಪ್ರಾಯವಾದದ್ದು. ಗುಡಿಗೋಪುರಗಳಿಗೂ ಮುಗಿಲಾದದ್ದು. ಎಲ್ಲರ ಬಾಳಿಗೆ ಜ್ಞಾನ ದೀವಿಗೆಯಾದದ್ದು. ಅದೇ ಜ್ಞಾನ ದೇಗುಲ ವಿದ್ಯಾಮಂದಿರ ಶಾಲೆ. ಹೌದು, ನಮ್ಮೂರಿಗೆ ಅಲ್ಲಿಯವರೆಗೂ ಶಾಲೆ ಎಂಬುದು ಕನಸಿನ ಗೋಪುರವೇ ಆಗಿತ್ತು. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ ಕೇವಲ 3 ವರ್ಷಗಳು ಮಾತ್ರ ಆಗಿತ್ತು. 1947ರಲ್ಲಿ ಸ್ವತಂತ್ರ ಸಿಕ್ಕರೂ ನಮ್ಮ ಜನಗಳಿಗೆ ವಿದ್ಯೆ, ಶಾಲೆ ಎಂಬುದು ಕನ್ನಡಿಯೊಳಗಿನ ಗಂಟಾಗಿದ್ದಂತೂ ನಿಜ. 1950ನೇ ಇಸವಿ ನಾವಿಂದು ಅಮೃತ ಮಹೋತ್ಸವವನ್ನು ಆಚರಿಸಲು ಈ ವರ್ಷವೇ ಕಾರಣ. 1950ರಲ್ಲಿ ನಮ್ಮೂರಿಗೆ ಶಾಲೆಯ ಕಟ್ಟಡದ ಬರದಿದ್ದರೂ ನಮ್ಮೂರಿನವರೇ ಆದ ಒಬ್ಬ ವ್ಯಕ್ತಿ ಪ್ರಥಮ ಗುರುವಾಗಿ ನಮ್ಮೂರಿಗೆ ಜ್ಞಾನದ ದೀವಿಗೆ ಹಚ್ಚಿದರು. ಅವರೇ ದಿವಂಗತ ಶ್ರೀ ನರಸಿಂಹಯ್ಯನವರು. ಶ್ರೀಯುತ ನರಸಿಂಹಯ್ಯನವರು ಬೆಳಗಿದ ವಿದ್ಯಾದೀಪ ನಮ್ಮೂರಿನ ಮಾರಮ್ಮ ಗುಡಿಯಲ್ಲಿ. ಸುಮಾರು ವರ್ಷಗಳ ಕಾಲ ಮಾರಮ್ಮನ ಗುಡಿಯೇ ನಮಗೆ ಶಾಲೆ ಆಯಿತು. ಮುಂದೆ ಆಗಿದ್ದೆಲ್ಲ ಸಾಧನೆಯೇ ಆಯಿತು. ನರಸಿಂಹಯ್ಯನವರು ಹಚ್ಚಿದ ಜ್ಞಾನಜ್ಯೋತಿ ಮುಂದೆ ಊರಿನ ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಜ್ಞಾನದ ಮಿಂಚನೆ ಹರಿಸಿತು. ನರಸಿಂಹಯ್ಯನವರ ನಂತರ ಗಂಗಪ್ಪ ಗುರುಗಳು, ಕೃಷ್ಣಶೆಟ್ಟಿ ಗುರುಗಳು, ಬಿ ನಿಂಗೇಗೌಡ ಗುರುಗಳು, ಬಿ ಲಿಂಗಯ್ಯ ಗುರುಗಳು, ಕೃಷ್ಣಮೂರ್ತಿ ಗುರುಗಳು, ಹಿರಿಯಣ್ಣ ಗುರುಗಳು ವಿದ್ಯೆಯನ್ನು ದಾರೆ ಎಳೆಯುತ್ತಾ ಬಂದರು. ಇವರ ನಂತರ ಬಂದವರೇ ಶ್ರೀಯುತ ಮಲ್ಲಿಕಾಸ ಕಾದಿರಸ ಗಿರಣಿ ಗುರುಗಳು. ಇವರು ಬಂದಿದ್ದು ದೂರದಿಂದಾದರೂ ನಮ್ಮೆಲ್ಲರಿಗೂ ಹತ್ತಿರವಾದರು. ಸರಸ್ವತಿಯ ಮಿತ್ರರಂತೆ ಕಂಡರು. ಇವರು ಶ್ರಮಕ್ಕೆ ಇವರ ಶಿಷ್ಯ ಬಳಗ ಬೆರಗಾಗಿ ಹೋಯಿತು. ಊರಿನ ಜನರು ಇವರ ಶಿಕ್ಷಣದ ಸೇವೆಗೆ ನೀಡಿದ ಪ್ರೀತಿ ಇವರನ್ನು ಊರಿನಿಂದ ಆಚೆಗೆ ಕಾಲಿಡದಂತಾಯಿತು. ಇವರು ನೀಡಿದ ಸೇವೆ ಇಂದು ಜನಮನಸ್ಸಿನಲ್ಲಿ ಅಜರಾಮರವಾಗಿ ಉಳಿದು ಹೋಗಿದೆ. ಈ ಗ್ರಾಮದ ಹಲವು ತಲೆಮಾರುಗಳನ್ನು ಕಂಡು ಜ್ಞಾನಧಾರೆ ಹರಿಸಿದ್ದಾರೆ. ಗಿರಣಿ ಗುರುಗಳು ತೋರಿದ ಹಾದಿಯಲ್ಲಿ ಬೆಳೆದವರು ಇನ್ನೂ ನಮ್ಮ ಮುಂದೆ ಅದೇ ಸೇವೆಯನ್ನು ಮುಂದುವರಿಸುತ್ತಿದ್ದಾರೆ. ನಂತರ ರುದ್ರಮುನಿ ಗುರುಗಳು, ರಾಮಯ್ಯರವರು, ಶ್ರೀನಿವಾಸರವರು, ಶಶಿಕಲಾರವರು, ಜಯಪ್ಪರವರು ಗಿರಣಿ ಗುರುಗಳ ಗರಡಿಯಲ್ಲಿ ಬೆಳೆದ ಗುರುಗಳಾಗಿದ್ದಾರೆ. ಭಗವಾನ್ ರವರು, ಮಮತಾರವರು, ವಿಜಯ್ ಕುಮಾರ್ ರವರು, ಉಗ್ರೇಗೌಡರು, ಶಾಂತಕುಮಾರಿರವರು ನಮ್ಮ ಶಾಲೆಯ ಹೇಳಿ ಮಕ್ಕಳ ಭವಿಷ್ಯಕ್ಕಾಗಿ ದುಡಿಯುತ್ತಾ ತಮ್ಮ ಸಾರ್ಥಕ ಸೇವೆಯನ್ನು ನೀಡಿದವರಾಗಿದ್ದಾರೆ. ಅದೇ ರೀತಿ ಈ ಶಾಲೆಯ ನಿಸ್ವಾರ್ಥ ಸೇವೆಯನ್ನು ನೀಡಿದವರು ಶ್ರೀಯುತ ಕುಮಾರೇಗೌಡರು, ಸುಮತಿರವರು, ಕುಂದರಾರವರು, ವೀಣಾರವರು, ತೇಜಸ್ವಿನಿರವರು. ಪ್ರಸ್ತುತ ಶಾಲೆಯು ಶ್ರೀಯುತ ಗುರುರಾಜ್ ಸರ್ ರವರ ಮುಖ್ಯ ಭೂಮಿಕೆಯಲ್ಲಿ ಸಂತೋಷ್ ಸರ್, ಧನುಶ್ರೀ ಮ್ಯಾಮ್, ಹೊನ್ನಪ್ಪ ಸರ್ ರವರ ಸಹಕಾರದೊಂದಿಗೆ ಪ್ರಗತಿಯ ದಿಸೆಯಲ್ಲಿ ಮುನ್ನಡೆಯುತ್ತಿರುವುದು ತಮ್ಮೆಲ್ಲರ ಕಣ್ಣ ಮುಂದಿರುವ ಸತ್ಯ. ಇಂದಿಗೆ ನಮ್ಮ ಶಾಲೆ 75 ವರ್ಷಗಳನ್ನು ಪೂರೈಸಿ ಅಮೃತ ಮಹೋತ್ಸವದ ಸಂಭ್ರಮದಲ್ಲಿ ಮಿಂದೇಳುತ್ತಿರುವ ಸಂದರ್ಭ. ನಮ್ಮ ಶಾಲೆ ಹೀಗೆ 100 ವರ್ಷಗಳನ್ನು ಪೂರೈಸಿ ಶತಮಾನೋತ್ಸವವನ್ನು ಕಾಣಲು